ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಗಣಿತದಲ್ಲಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನಾವು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀವಿ. ಬಹು ನಿರೀಕ್ಷಿತ ಪ್ರಶ್ನೆಗಳಿದ್ದಾವೆ. ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಓಕೆನಾ? ಇದು ಒಂದು ಕ್ವಶನ್ ಪೇಪರ್ ಅದ. ಖಂಡಿತವಾಗಿ ಕ್ವಶನನ್ನು ಸಾಲ್ವ್ ಮಾಡಿಕೊಡ್ರಿ. ಪ್ಯಾಟ್ರನ್ ಸೇಮ್ ಇರ್ತದೆ. ಖಂಡಿತವಾಗಿ ಈ ಪರೀಕ್ಷೆಯ ಪ್ರಶ್ನೆಗಳ ಪ್ಯಾಟ್ರನ್ ನಿಮ್ಮ ಪ್ರಶ್ನೆಗಳಲ್ಲಿನೂ ಕೂಡ, ನಿಮ್ಮ ಕ್ವಶನ್ ಪೇಪರ್ಗಳಲ್ಲಿನೂ ಕೂಡ ನೀವು ನೋಡ್ತೀರಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಕ್ವಶನ್ ಪೇಪರನ್ನು ಶುರು ಮಾಡ್ತೀನಿ. ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಯಾವತ್ತೂ ಕೂಡ ನಿಮಗೆ ಡಿಗ್ರಿಗಳನ್ನು ಕೇಳ್ತಾರೆ. ಡಿಗ್ರಿ ಅಂದರೆ ಬಹುಪದೋಕ್ತಿಯ ಡಿಗ್ರಿ. ಯಾವುದರ ಘಾತ ಹೆಚ್ಚಾಗಿರ್ತದಲ್ಲ ಅದು ಡಿಗ್ರಿ ಆಗಿರ್ತದೆ. ಬಹುಪದೋಕ್ತಿಯ ಡಿಗ್ರಿ ಆಗಿರ್ತದೆ. 3x³ - 5x² - 11x - 3 ಅಂತ ಇದೆ. ಇದರಲ್ಲಿ ದೊಡ್ಡದಾಗಿರ್ತಕ್ಕಂಥ ಡಿಗ್ರಿ 3x³ ಅಂತ, ಇದು 3 ದೊಡ್ಡದಾದ. C3 ಅಂತಕ್ಕಂಥದ್ದು ಉತ್ತರ ಆಗ್ತದೆ. ಇಷ್ಟೇ ಅದರ ಉತ್ತರ ಇರುವುದು. ಎರಡನೇ ಪ್ರಶ್ನೆ, 2x + 3y - 9 = 0, 4x + 4y - 18 = 0. ಈ ಸಮೀಕರಣಗಳು ಅಪರಿಮಿತ ಪರಿಹಾರಗಳನ್ನು ಹೊಂದಿದ್ರೆ k ನ ಬೆಲೆಯನ್ನು ಕಂಡುಹಿಡಿಯಬೇಕು. P(43) ಬಿಂದು x ಅಕ್ಷದಿಂದ ಇರ್ತಕ್ಕಂಥ ದೂರ ಎಷ್ಟು ಮಾನ ಆಗದ. ಇನ್ನು an = 3n + 4 ಆದರೆ ಸಮಾಂತರ ಶ್ರೇಣಿಯ 4ನೇ ಪದವನ್ನು ಕಂಡುಹಿಡಿಯಬೇಕು. n ನಲ್ಲಿ 4 ಹಾಕಿದರೆ ಉತ್ತರ ಬರ್ತದೆ. ಎಷ್ಟು ಈಸಿ ಅದ ಅಂತಂದರೆ 4 3 12, 12 4 16 ಇಷ್ಟೇ. ಅದು ಏನು ಜಾಗದಲ್ಲಿ ಏನು ಮಾಡಬೇಕು, 4 ಹಾಕಬೇಕು. ಅಂದರೆ A4 = 3 × 4 + 4, 3 4 12, 12 4 16 ಅನ್ನೋದೇ ಉತ್ತರ ಬರ್ತದೆ. ಐದನೇ ಪ್ರಶ್ನೆ, ಚಿತ್ರದಲ್ಲಿ ತ್ರಿಭುಜ ABC ಸಮಾಂತರ ತ್ರಿಭುಜ DF ಎಂದು ನಿರ್ಧರಿಸಲು ಬಳಸಿರುವ ನಿರ್ಧಾರಕ ಗುಣ ಯಾವುದು. ಆರನೇ ಪ್ರಶ್ನೆ, ಚಿತ್ರದಲ್ಲಿ ಕೋನ AOPಯು ಯಾವ ಬಗೆಯ APಯನ್ನು ಸ್ಪರ್ಶಕವನ್ನು ಮಾಡಿದೆ. ಇನ್ನು ಸರಾಸರಿ ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ಪ್ರಾಯೋಗಿಕ ಸಂಬಂಧ ಸೂತ್ರ ಕಲ್ಕೊಂಡೋಗಿ. ಈ ಪ್ರಶ್ನೆ ಭಾಳ ತಲೆ ತಿಂತಾ ಇದೆ ಮತ್ತು ಎಲ್ಲ ಕಡೆಯೂ ಕೂಡ ಕೇಳ್ತಾ ಇದ್ದಾರೆ. ಇನ್ನು 3 ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿಸಿದಾಗ ಒಟ್ಟು ಫಲಿತಗಳ ಸಂಖ್ಯೆ ಎಷ್ಟು ಬರ್ತದೆ. ಇನ್ನು 2x x - 3 = 7 ಇದರ ಆದರ್ಶ ರೂಪದಲ್ಲಿ ಬರಿಬೇಕು. ಅರ್ಧಗೋಳದ ಘನಫಲವನ್ನು ಕಂಡುಹಿಡಿತಕ್ಕಂಥ ಸೂತ್ರವನ್ನು ಬರೀರಿ. ಇಲ್ಲಿ ಕ್ವಶನ್ ಕೇಳಿದ್ದಾರೆ 3x 15. ಈ ಪದಗಳಲ್ಲಿ ಎಕ್ಸನ ಬೆಲೆಯನ್ನು ಕಂಡುಹಿಡಲಿಕ್ಕೆ ಕೇಳಿದರೆ ಈ ಪ್ಯಾಟರ್ನ್ ಭಾಳ ಕಡೆ ಕೇಳ್ತಾ ಇದ್ದಾರೆ. ಇದು ಕೂಡ ನಿಮ್ಮಲ್ಲಿ ಬರ್ಬೋದು. ಒಂದು ವೃತ್ತ ಪರಿಧಿಯು 22 ಸೆಂಟಿಮೀಟರ್ ಆದರೆ ವ್ಯಾಸದ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. 13ನೇ ಪ್ರಶ್ನೆ, ಒಂದು ಸಿಲಿಂಡರ್ ಮತ್ತು ಶಂಕುವಿನ ತ್ರಿಜ್ಯ ಮತ್ತು ಎತ್ತರಗಳು ಸಮವಾಗಿದ್ದರೆ ಅವುಗಳ ಘನಫಲಗಳ ಅನುಪಾತವನ್ನು ಬರಿಬೇಕು. ಥೇಲ್ಸನ ಪ್ರಮೇಯವನ್ನು ನಿರೂಪಿಸಲಿಕ್ಕೆ ಹೇಳಿದ್ದಾರೆ. ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಕಂಡುಹಿಡಿಯುವ ಸೂತ್ರ ಬರಲಿಕ್ಕೆ ಕೇಳಿದ್ದಾರೆ. ಈ ಚಿತ್ರದಲ್ಲಿ ಒಂದು ಟ್ರಿಗ್ನೋಮೆಟ್ರಿ ಮೇಲೆ ಕ್ವಶನ್ ಅದ. ಅದನ್ನು ಕೂಡ ನೋಡ್ಕೊಡ್ರಿ. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ. 20 ಪದಗಳ ಮೊತ್ತ, ಇದನ್ನು ನೀವು ಕಲೀಲೇಬೇಕು. ಈ ಪ್ಯಾಟರ್ನ್ ಸೇಮ್ ಆಗಿ ಬರ್ತದೆ. 3 × 13 ಅದ. ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯೋದು. ಇನ್ನು ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಬಿಡಿಸಬೇಕು. x + y = 5, 2x - 3y = 5. 19ನೇ ಪ್ರಶ್ನೆ, Px = x² + 5x + k. ಈ ಬಹುಪದೋಕ್ತಿಯ ಶೂನ್ಯತೆ -3 ಆದರೆ k ನ ಬೆಲೆಯನ್ನು ಕಂಡುಹಿಡಿಯಿರಿ. ಅಥವಾ ಬಹುಪದೋಕ್ತಿ Px = x² + 2x - 18 ರ ಶೂನ್ಯತೆಗಳು -4 ಮತ್ತು +2 ಆಗಿವೆ, ಅದನ್ನು ಪರೀಕ್ಷೆ ಮಾಡಿ ಅಂತ ಕೇಳಿದ್ದಾರೆ. 20ನೇ ಪ್ರಶ್ನೆ, 6x² - x - 2 = 0. ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸಿರಿ. ಮುಂದಿನ ಪ್ರಶ್ನೆ 8, 9 ಮತ್ತು 24ರ ಲಸ ಮತ್ತು ಮಸವನ್ನು ಕಂಡುಹಿಡಿಯಿರಿ. ಮುಂದೆ ಇರತಕ್ಕಂಥ ಪ್ರಶ್ನೆ, ತ್ರಿಭುಜ ABCಯಲ್ಲಿ DE ಸಮಾಂತರ BC ಆದರೆ AC ಬೆಲೆಯನ್ನು ಕಂಡುಹಿಡಿಯಿರಿ. ಅಥವಾ ಈ ನೆಲದ ಮೇಲೆ ಲಂಬವಾಗಿ ನಿಂತಿರುವ 6 ಮೀಟರ್ ಎತ್ತರವಿರುವ ಒಂದು ಕಂಬವು 4 ಮೀಟರ್ ನೆರಳವನ್ನು ಚೆಲ್ಲಿದೆ. ಅದೇ ಸಮಯದಲ್ಲಿ 28 ಮೀಟರ್ ನೆರಳನ್ನು ಚೆಲ್ಲಿದ ಒಂದು ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ. ಟ್ರಿಗ್ನೋಮೆಟ್ರಿ ಮೇಲೆ ಇರ್ತಕ್ಕಂಥ ಒಂದು ಲೆಕ್ಕ ಇತ್ತು, ಅದನ್ನು ಕೂಡ ನೋಡ್ಕೊಡ್ರಿ. ಇನ್ನು ಎಕ್ಸನ ಬೆಲೆಯನ್ನು ಕಂಡುಹಿಡಲಿಕ್ಕೆ ಹೇಳಿದರೆ P01 ಅದರ ಬಿಂದು A 5 - 3 ಇದಾವೆ. B x ಮತ್ತು -6 ಇದಾವೆ. ಇನ್ನು 3 ಮಾರ್ಕ್ಸ್ ಕ್ವಶನಲ್ಲಿ ನಿಮಗೆ ಬಹುಪದೋಕ್ತಿ ಕೊಟ್ಟಿದ್ದಾರೆ. x² - 2x - 18 ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡ್ರಿ. ಮುಂದಿನ ಪ್ರಶ್ನೆ, 5 ವರ್ಷಗಳ ಹಿಂದೆ ಸೀತಾಳ ವಯಸ್ಸಿನ ವರ್ಗ ಅವಳ ಈಗಿನ ವಯಸ್ಸಿನ 5ರಷ್ಟಕ್ಕಿಂತ 11 ಹೆಚ್ಚಾಗಿತ್ತು. ಹಾಗಾದರೆ ಅವಳ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ. ಅಥವಾ
ಎರಡು ಸಂಖ್ಯೆಗಳ ಮೊತ್ತ 34 ಆಗಿದೆ. ಒಂದು ಸಂಖ್ಯೆಯಿಂದ 3 ಕಳೆದು ಮತ್ತೊಂದು ಸಂಖ್ಯೆಗೆ 2 ಕೂಡಿದಾಗ ಆ ಎರಡು ಸಂಖ್ಯೆಗಳ ಗುಣಲಬ್ಧ 260 ಆಗ್ತದೆ. ಅದನ್ನು ಕಂಡುಹಿಡಿಯಿರಿ. 22ನೇ ಪ್ರಶ್ನೆ. ಒಂದು ಕೊಡೆ ಕೊಟ್ಟಿದ್ದಾರೆ. ಸಮ ಅಂತರದಲ್ಲಿ 8 ಕಡ್ಡಿಗಳನ್ನು ಹೊಂದದ. ಈ ಕೊಡೆ 45 ಸೆಂಟಿಮೀಟರ್ ತ್ರಿಜ್ಯವಿರುವ ಚಪ್ಪಟೆಯಾಗಿದೆ ಅಂತ ತಿಳಿರಿ. ಎರಡು ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. 28ನೇ ಪ್ರಶ್ನೆ. A -6 10, B 3 -8 ಬಿಂದುಗಳು ಸೇರಿಸೋ ರೇಖಾಖಂಡ P -4 6 ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಅಂತ ಕಂಡುಹಿಡಿಯಿರಿ. ಮುಂದಿನ ಪ್ರಶ್ನೆ. A 5 -6, B -1 -4 ಬಿಂದುಗಳನ್ನು ಸೇರಿಸೋ ರೇಖಾಖಂಡ x ಮೈನಸ್ ಅಕ್ಷದಲ್ಲಿ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಅನ್ನೋದನ್ನು ಕಂಡುಹಿಡಿಯಿರಿ. √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ರಿ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮಾನೆ ಅಂತ ಸಾಧಿಸ್ರಿ. ಆಮೇಲೆ ಇಲ್ಲಿ ಒಂದು ಟ್ರಿಗ್ನೋಮೆಟ್ರಿ ಮೇಲೆ ಒಂದೆರಡು ಪ್ರಶ್ನೆಗಳಿದ್ದಾವೆ. ಇದನ್ನು ಚೆನ್ನಾಗಿ ನೀವು ನೋಡ್ಕೋಬೇಕು. ಮುಂದೆ ಸರಾಸರಿ ಮತ್ತು ಬಹುಲಕಗಳನ್ನು ಕಂಡುಹಿಡಿಯೋದನ್ನು ಕಲ್ಕೊಡ್ರಿ. ಇದು CIF ಅದ, ಇದು CIF ಅದ. ಒಂದು ಸರಾಸರಿ ಕಂಡುಹಿಡಿದ್ರೂ ಕೂಡ ನಿಮಗೆ 3 ಮಾರ್ಕ್ಸ್ ಏನಾಗ್ತದಪ್ಪ ಅಂದ್ರೆ ಫಿಕ್ಸ್ ಬರ್ತದೆ. ಇನ್ನು ಸಂಭವನೀಯತೆ ಮೇಲೆ ಇದೇ ಥರದ ಪ್ರಶ್ನೆಗಳು ಬರಾಕತ್ತವ. ಸೊ ಅದನ್ನು ಕೂಡ ಸ್ವಲ್ಪ ನೀವು ಏನು ಮಾಡ್ಕೋಬೇಕು, ನೀಟಾಗಿ ನೋಡೋದನ್ನು ಕಲ್ಕೊಳ್ರಿ. ಅಂದರೆ ಎರಡೂ ದಾಳಗಳನ್ನು ಉರುಳಿಸಿದಾಗ ಈ ಕೆಳಗಿನ ಸಂಭವನೀಯತೆಯನ್ನು ಕಂಡುಹಿಡಿಬೇಕು. ಮೇಲೆ ಮುಖ ಬರುವ ಅಂಕಿ ಒಂದೇ ರೀತಿ ಇರಬೇಕು. ಮೊತ್ತ 12 ಆಗಬೇಕು. ಮೇಲೆ ಬರುವ ಮುಖಗಳ ಮೇಲಿನ ಅಂಕಿಗಳ ವ್ಯತ್ಯಾಸ 0 ಆಗಬೇಕು. 4 ಮಾರ್ಕ್ಸಲ್ಲಿ ಗ್ರಾಫ್ ಕೇಳಿದ್ದಾರೆ. x + y = 5, 2x + y = 8. ಮುಂದೆ ಅಂತ್ಯಪದಗಳ 1 ಮತ್ತು 4ನೇ ಗುಣಲಬ್ಧ ಮತ್ತು ಮಧ್ಯಪದಗಳ 2 ಮತ್ತು 3ನೇ ಪದಗಳ ಅನುಪಾತ ಗುಣಲಬ್ಧಗಳ ಅನುಪಾತ 5:6 ಆಗುವಂತೆ 56ನ್ನು ಸಮಾಂತರ ಶ್ರೇಣಿಯ 4 ಪದಗಳಾಗಿ ವಿಭಾಗಿಸ್ರಿ. ಒಂದು ಸಮಾಂತರ ಶ್ರೇಣಿಯ nನೇ ಪದ 5n-1 ಆದರೆ ಆ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಹಾಗೂ ಮೊದಲ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಸೊ 36ರಲ್ಲಿ ಘನಾಕೃತಿಗೆ ಸಂಬಂಧಪಟ್ಟಂತೆ ಇದೆ. ಸೊ ಅದನ್ನು ಕೂಡ ನೋಡಿಕೊಡ್ರಿ. ಲಾಸ್ಟ್ 37ರಲ್ಲಿನೂ ಕೂಡ ಏನು ಮಾಡಿದ್ದಾರೆ, ಒಂದು ದೂರ ಲೆಕ್ಕಿಸ್ಲಿಕ್ಕೆ ಹೇಳಿದ್ದಾರೆ. ಸೊ ಬಹಳಷ್ಟು ರೀತಿಯಾಗಿರುತ್ತೆ. ಅಮಿತ ಮತ್ತು ದೀಪಕ್ ಇದ್ದಾರೆ. ಸೊ ಅದನ್ನು ಕೂಡ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಹಕ್ಕಿಯನ್ನು ವೀಕ್ಷಿಸ್ತಾ ಇದ್ದಾರೆ. ದೀಪಕ್ ಮತ್ತು ಹಕ್ಕಿಯ ನಡುವಿನ ಎತ್ತರ ಮತ್ತು ಅಮಿತ ಮತ್ತು ಕಟ್ಟಡದ ನಡುವಿನ ದೂರವನ್ನು ಲೆಕ್ಕಿಸ್ಲಿಕ್ಕೆ ಹೇಳಿದ್ದಾರೆ. ಸ್ವಲ್ಪ ನೋಡ್ಕೊಡ್ರಿ. ಲಾಸ್ಟ್ ಕೋನ ನಿರ್ಧಾರಕ ಗುಣದ ಪ್ರಮೇಯವನ್ನು ನಿರೂಪಿಸಿ ಸಾಧಿಸಲಿಕ್ಕೆ ಕೇಳಿದ್ದಾರೆ. ತ್ರಿಭುಜದ ಮೇಲಿಂದು ತುಂಬ ಇಂಪಾರ್ಟೆಂಟ್ ಇತ್ತು. ಸೊ ಚೆನ್ನಾಗಿ ಇದನ್ನು ನೋಡ್ಕೊಂಡು ಹೋಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಖಂಡಿತವಾಗಿ ಪ್ರಶ್ನೆಯ ಪ್ಯಾಟರ್ನ್ ಆದರೂ ಬಂದೇ ಬರ್ತದೆ, ನಿಮಗೆ ಯೂಸ್ ಆಗ್ತದೆ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.